ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾಳೆ ಶಿವರಾತ್ರಿ ಹಬ್ಬ. ಶಿವರಾತ್ರಿಗೆ ಒಂದಿಷ್ಟು ಜನ ಉಪವಾಸ ಮಾಡಿದ್ರೆ ಇನ್ನೊಂದಿಷ್ಟು ಜನ ಒಪ್ಪತ್ತನ್ನು ಮಾಡ್ತಾರೆ. ಶಿವರಾತ್ರಿಗೆ ಒಪ್ಪತ್ತನ್ನು ಮಾಡುವವರು ಅಥವಾ ಫಲಹಾರವನ್ನು ಮಾಡುವವರು ಹೆಚ್ಚಿನದಾಗಿ ತಿನ್ನೋದಂದರೆ ಅವಲಕ್ಕಿ. ಈ ಅವಲಕ್ಕಿಗೆ ಮಾವಿನಕಾಯಿ ತಂಬಳಿಯನ್ನು ಹಾಕ್ಕೊಂಡು ತಿಂದರೆ ಅದ್ರ ರುಚಿನೇ ಬೇರೆ. ಇವತ್ತು ನಾನು ನಿಮಗೆಲ್ಲ ಮಾವಿನಕಾಯಿ ತಂಬಳಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ತಂಬಳಿಯನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಮಾವಿನಕಾಯಿನ ತೆಗೆದುಕೊಂಡು ಅದರ ಹೊರಗಡೆ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಹಾಗೆ ಒಂದು ಬೌಲ್ ಕಾಯಿ ತುರಿ ಮತ್ತು ಒಂದು ಹಸಿಮೆಣಸನ್ನು ತೆಗೆದುಕೊಂಡಿದ್ದೇನೆ. ಹಸಿಮೆಣಸು ಖಾರಕ್ಕೋಸ್ಕರ ಅಲ್ಲ, ಒಳ್ಳೆ ಪರಿಮಳಕ್ಕೆ ಇರಲಿ ಅಂತ ತೆಗೆದುಕೊಂಡಿದ್ದೇನೆ. ಆ ನಂತರ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಂಡು ಆ ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿ, ಹಾಗೆ ಹಸಿಮೆಣಸು ಮತ್ತು ಮುಂಚೆನೇ ಹೆಚ್ಚಿಟ್ಕೊಂಡಿರುವಂತಹ ಮಾವಿನಕಾಯಿ ಹುಳುಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ನೀರನ್ನು ಹಾಕಿ ಇವೆಲ್ಲವನ್ನು ಸಹ ನುಣ್ಣಗೆ, ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಕೋತೇನೆ. ರುಬ್ಬಾದ ನಂತರ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೀರನ್ನು ಹಾಕ್ಕೊಂಡಾದ ನಂತರ ಒಂದು ಬೌಲ್ ಆಗುವಷ್ಟು ತೆಳ್ಳಗಿನ ಮಜ್ಜಿಗೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇಷ್ಟಾದ ನಂತರ ತಂಬಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹುಳಿ ಜಾಸ್ತಿ ಆಗಿದೆ ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕೋಬೋದು. ನಾನಿಲ್ಲಿ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೇನೆ. ಇಷ್ಟಾದ ನಂತರ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ, ತೆಂಗಿನೆಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಒಂದು ಅರ್ಧ ಚಮಚ ಸಾಸಿವೆನ ಅದಕ್ಕೆ ಹಾಕಿ, ಸಾಸಿವೆ ಪಟ್ಟಂತಿದ್ದ ಹಾಗೆ ಕರಿಬೇವಿನ ಎಲೆಗಳು ಹಾಗೆ ಒಂದು ಒಣಮೆಣಸು ಮತ್ತು ಒಂದೊಳ್ಳೆ ಘಮ ಇರುವ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಹಾಕೊಂಡ್ಬಿಟ್ರೆ ರುಚಿಕರವಾದಂಥ ನಮ್ಮ ಮಾವಿನಕಾಯಿ ತಂಬಳಿ ರೆಡಿ ಆಗುತ್ತೆ. ಒಗ್ಗರಣೆ ಹಾಕಾದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಾವಿನಕಾಯಿ ತಂಬಳಿ ಕೇವಲ ಅನ್ನಕ್ಕಷ್ಟೇ ಅಲ್ಲದೆ ಅವಲಕ್ಕಿ ಜೊತೆ ತಿನ್ನಲಿಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ಪೇಪರ್ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ, ಯಾವ ಅವಲಕ್ಕಿಗೆ ಬೇಕಾದರೂ ಕೂಡ ಇದನ್ನು ಹಾಕ್ಕೊಂಡು ತಿನ್ಬೋದು. ಅವಲಕ್ಕಿ ಜೊತೆ ಮಾವಿನಕಾಯಿ ತಂಬಳಿನ ಹಾಕ್ಕೊಂಡು ನೀವಿನ್ನೂ ತಿಂದು ನೋಡಿಲ್ಲ ಅಂದರೆ ಒಮ್ಮೆ ತಿಂದು ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೇನೆ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.